ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಸೆಷನ್ನಲ್ಲಿ ನಿನ್ನೆ ಹೋಮ್ ಮಿನಿಸ್ಟರು ಹುಬ್ಳಿಯಲ್ಲಿ ಭಾಷಣ ಮಾಡಬೇಕಾದ್ರೆ ಒಂದು PSI ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ, ಹೊಸ ನೇಮಕಾತಿ ಬಗ್ಗೆ ಮಾತಾಡಿದ್ದಾರೆ. ಆ ಹೊಸ ನೇಮಕಾತಿ ಏನಿದೆ ಅದರಲ್ಲೆಲ್ಲ ಅಂತ ಈ ಆರ್ಟಿಕಲಲ್ಲಿ ಕ್ಲೀನಾಗಿದೆ, ಅದನ್ನು ನೋಡೋಣ ಬನ್ನಿ. ಶೀಘ್ರದಲ್ಲೇ 900 PSI ಹುದ್ದೆಗಳ ನೇಮಕಾತಿ, ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ. ಓಕೆ, PSI ನೇಮಕಾತಿಯಲ್ಲಿ 20% ಮಹಿಳೆಯರಿಗೆ ಆದ್ಯತೆ ನೀಡಲಾಗುವುದು ಎಂದು ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ಅವರು ಹೇಳಿದ್ದಾರೆ. ಅರ್ಥ ಆಯ್ತಾ? ಸೊ PSI ರಿಕ್ರೂಟ್ಮೆಂಟಲ್ಲಿ 20% ರಿಸರ್ವೇಷನು ಫೀಮೇಲ್ಸ್ಗೆ ಕೊಡ್ತೀವಿ, ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಕೊಡ್ತೀವಿ ಅಂತ ಇವರು ಹೇಳಿದ್ದಾರೆ. ಓಕೆ, ಹುಬ್ಳಿ ರಾಜ್ಯದಲ್ಲಿ ಪ್ರಸ್ತುತವಾಗಿ 45% ಖಾಲಿ ಹುದ್ದೆಗಳ ಪ್ರಮಾಣವನ್ನು 12% ಇಳಿಕೆ ಮಾಡಲಾಗಿದೆ. ಅಂದರೆ ನಮ್ಮ ರಾಜ್ಯದಲ್ಲಿ 45% ಅಷ್ಟು ರಿಕ್ರೂಟ್ಮೆಂಟ್ ನಡೀಬೇಕಿತ್ತು. ಅರ್ಥ ಆಯ್ತಾ? ಅದರಲ್ಲಿ ಇವಾಗ ಜಸ್ಟ್ 12% ಇದೆ. ಅಂದರೆ ಮಿಕ್ಕಿದನ್ನೆಲ್ಲ ಅವರು ರಿಕ್ರೂಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ನೆಕ್ಸ್ಟ್, ಈ ಹಿನ್ನೆಲೆಯಲ್ಲಿ ಶೀಘ್ರವಾಗಿ 900 PSI ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ ಎಂದು ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ಅವರು ತಿಳಿಸಿದ್ದಾರೆ. ಸೊ ದಟ್ ಅಪ್ಕಮಿಂಗ್ ಡೇಸ್ನಲ್ಲಿ ತ್ವರಿತಗತಿಯಲ್ಲಿ ಆದಷ್ಟು ಬೇಗ 900 ಹೊಸ PSI ನೇಮಕಾತಿಗಳು ಮಾಡ್ಕೊತೀವಿ ಅಂತಲೂ ಸಮೇತ ಇವರು ಹೇಳಿದ್ದಾರೆ. ಹೊಸ PSI ನೋಟಿಫಿಕೇಶನ್ ಹೊಡೆಸ್ತೀವಿ ಅಂತ ಇವರು ಹೇಳಿದ್ದಾರೆ. ನಗರದಲ್ಲಿ ಭಾನುವಾರ ನಡೆದ ಪೊಲೀಸ್ ಠಾಣೆಗಳ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಇವರು ಅದೇ ಹೊಸ ನೋಟಿಫಿಕೇಶನ್ಸ್ ಮಾಡಿ 900 ಹುದ್ದೆಗಳಿಗೆ ಹೊಸ ನೋಟಿಫಿಕೇಶನ್ಸ್ ಮಾಡಿ ಅದರಲ್ಲಿ 20% ಅಷ್ಟು ರಿಸರ್ವೇಷನ್ ಫೀಮೇಲ್ಸ್ಗೆ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ಅರ್ಥ ಆಯ್ತಾ? ಮತ್ತು ಅವರು ಪ್ರಶಂಸೆ ಮಾಡಿದ್ದಾರೆ ಹುಬ್ಳಿಯಲ್ಲಿ ನಡೆದಿರ್ತಕ್ಕಂಥ ಗಲಾಟೆಗಳು ಪೊಲೀಸ್ ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡಿದೆ ಅಂತ. ನೆಕ್ಸ್ಟ್, 8 ತಿಂಗಳ ಹಿಂದೆಯಷ್ಟೇ ಶಂಕುಸ್ಥಾಪನೆ ನೆರವೇರಿಸಿದ್ದ 2 ಪೊಲೀಸ್ ಠಾಣೆಗಳ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಉದ್ಘಾಟಿಸಿರುವುದು ಅನುಕರಣೀಯ ಸಂಗತಿಯಾಗಿದೆ ಅಂತಲೂ ಹೇಳಿದ್ದಾರೆ. ಈ ಹಿಂದೆ ರಾಜ್ಯದಲ್ಲಿ ವರ್ಷಕ್ಕೆ 2 ರಿಂದ 3 ಪೊಲೀಸ್ ಠಾಣೆಗಳನ್ನು ನಿರ್ಮಿಸಲಾಗುತ್ತಿತ್ತು. ಆದರೆ ಈ ವರ್ಷದಲ್ಲಿ 100ಕ್ಕೂ ಹೆಚ್ಚು ಪೊಲೀಸ್ ಠಾಣೆಗಳನ್ನು ನಿರ್ಮಿಸಲಾಗುತ್ತಿದೆ ಎಂದು ಗೃಹ ಸಚಿವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಅರ್ಥ ಆಯ್ತಾ? ಸೊ ದಟ್ ಇದರೆಲ್ಲ ಏನು ಗೊತ್ತಾಗ್ತಾ ಇದೆ ಅಂದರೆ ಅಪ್ಕಮಿಂಗ್ ಡೇಸ್ನಲ್ಲೂ PSI ನೋಟಿಫಿಕೇಷನ್ ಆಗುತ್ತೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಅಪ್ಕಮಿಂಗ್ ಡೇಸ್ನಲ್ಲೂ ಸಮೇತ PSI ರಿಕ್ರೂಟ್ಮೆಂಟ್ ನಡೆಯುತ್ತೆ ಅಂತ. ಜೊತೆಗೆ ಫೀಮೇಲ್ ಕ್ಯಾಂಡಿಡೇಟ್ಸ್ ಇದ್ದಾರಲ್ಲ ಅವರಿಗೆ 20% ರಿಸರ್ವೇಷನ್ ಕೊಡ್ತೀವಿ ಅಂತಲೂ ಇವರು ಹೇಳಿದ್ದಾರೆ. ಸೊ ದಟ್ ಎಲ್ಲರೂ ಒಂದು ಉತ್ತಮವಾದಂಥ ಸ್ಟ್ರಾಟಜಿಯನ್ನು ರೂಪಿಸ್ಕೊಂಡು ತಮ್ಮದೇ ಆದಂತಹ ವೇನಲ್ಲಿ ಕ್ವಶನ್ ಪೇಪರ್ಸ್ನ ಅನಲೈಸ್ ಮಾಡಿಕೊಂಡು ಮತ್ತು ಇಂಪಾರ್ಟೆಂಟ್ ಟಾಪಿಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಕರೆಂಟ್ ಅಫೇರ್ಸ್ನ ಒಳ್ಳೆ ಸೋರ್ಸ್ಗಳು ಇಟ್ಕೊಂಡು ಮೆಂಟಲ್ ಅಬಿಲಿಟಿನ ಪ್ರಾಕ್ಟೀಸ್ ಮಾಡ್ಕೊತ MCQsನ ಆದಷ್ಟು ಪ್ರಾಕ್ಟೀಸ್ ಮಾಡ್ಕೊತ ರಿಲಿಯಬಲ್ ಸೋರ್ಸಸ್ಸಿಂದ ಎಕ್ಸಾಮಿನೇಷನ್ನ ಕ್ರ್ಯಾಕ್ ಮಾಡೋದು ಉತ್ತಮವಾದಂಥ ಒಂದು ಮಾರ್ಗ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಸೊ ಫ್ರೆಂಡ್ಸ್, ನಿಮಗೆ PSI ರಿಲೇಟೆಡು ಮತ್ತು ಅಪ್ಕಮಿಂಗ್ ಡೇಸ್ನಲ್ಲಿ ಗೌರ್ಮೆಂಟ್ ಜಾಬ್ ರಿಲೇಟೆಡು ಪ್ರತಿಯೊಂದು ನೋಟಿಫಿಕೇಷನ್ ಇನ್ಫಾರ್ಮೇಷನ್ಸು ಪ್ರತಿಯೊಂದನ್ನು ನಾವು ನಮ್ಮ ಚಾನಲ್ನಲ್ಲಿ ಕೊಡ್ತೀವಿ. ನಮ್ಮ PC ಕೋರ್ಸ್ ಸಮೇತ ಸ್ಟಾರ್ಟ್ ಆಗಿದೆ ಅದು. ಅದನ್ನು ಆದಷ್ಟು ಬೇಗ ನಾವು ಕಂಪ್ಲೀಟ್ ಮಾಡಿಕೊಡ್ತೀವಿ ನಿಮಗೆ. ಫ್ರೆಂಡ್ಸ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಗಿದ್ದರೆ. ಎಲ್ಲ ಅಂದರೆ ಇಟ್ಸ್ ಓಕೆ. ನಿಮ್ಮ ಅಭಿಪ್ರಾಯಗಳೇನಾದರೂ ಇದ್ದರೆ ಕಮೆಂಟ್ನಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್.